ಮನೆ ಅಂದರೆ ಕಷ್ಟನೇ ಅಲ್ವಾ ಸರ್? ಮನೆ ಕಟ್ಟಬೇಕು ಅಂದ್ರೆ ಕಷ್ಟ ಪಾಪ. ಏನೇನೋ ಸಾಲ ಪಾಲ ಮಾಡಿ ಕಟ್ಕೊಂಡು ಮಾಡ್ತಾರೆ. ಅದನ್ನು ಇರೋದರಲ್ಲಿ ಒಂದಷ್ಟು ವಾಸ್ತು ಪ್ರಕಾರ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸ್ಟಾರ್ಟಿಂಗಿಂದ ಮಾಡಿದ್ದೀವಿ. 12 ಫೀಟ್ ಕಂಪಲ್ಸರಿ. ನಿಮ್ಮ ಮೈಸೂರಲ್ಲಿ ಯಾವ ಹಳೆ ಬಿಲ್ಡಿಂಗ್ ನೋಡಿದ್ರು 15 ಅಡಿ 16 ಅಡಿ 18 ಅಡಿ ಇರ್ತವೆ ಅಲ್ವಾ? ಈಗ ಬಂದಮೇಲೆ ಎಲ್ಲ ಕಮ್ಮಿ ಮಾಡಿಬಿಟ್ಟಿರೋದು. ಸೊ ಹೈಟ್ ಮುಖ್ಯ ತುಂಬ ಮನೆಗೆ. ಸೊ ಹೈಟು ತುಂಬ ಇಂಪಾರ್ಟೆಂಟ್ ಅಂತ ಅವರು ತುಂಬ ಫಾಲೋ ಮಾಡ್ತಾರೆ. ನಮ್ಮನ್ನು ಕರೆಯಲ್ಲ. ನಮಸ್ಕಾರ ಸ್ನೇಹಿತರೆ. ಇವತ್ತು ಮೈಸೂರು ದಟ್ಕಳ್ಳಿ ಒಳ್ಳೆ ಏರಿಯಾ ಕುಬೇರ ಮೂಲೆಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮನೆ ಕಟ್ತಾಯಿದ್ದಾರೆ. ತುಂಬ ಕಷ್ಟಪಟ್ಟು ತುಂಬ ಮನೆ ಅಂದರೆ ಕಷ್ಟನೇ ಅಲ್ವಾ ಸರ್? ಮನೆ ಕಟ್ಟಬೇಕು ಅಂದ್ರೆ ಕಷ್ಟ ಪಾಪ. ಏನೇನೋ ಸಾಲ ಪಾಲ ಮಾಡಿ ಕಟ್ಕೊಂಡು ಮಾಡ್ತಾರೆ. ಅದನ್ನು ಇರೋದರಲ್ಲಿ ಒಂದಷ್ಟು ವಾಸ್ತು ಪ್ರಕಾರ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸ್ಟಾರ್ಟಿಂಗಿಂದ ಮಾಡಿದ್ದೀವಿ. ಸೊ ಅದಕ್ಕೆ ಇದರಲ್ಲಿ ಎಂಟ್ರಿ ಎಲ್ಲ ಇದು ಬಂದು ನಾರ್ತ್ ಈಸ್ಟ್ ಆಗುತ್ತೆ. ನಾರ್ತ್ ಈಸ್ಟು ಫೇಸ್ ಸೈಟ್ ಆಗುತ್ತೆ. ಇದು ಸ್ವಲ್ಪ ಒಂದು 15% 20% ಟಿಲ್ಟ್ ಇದೆ. ಸೊ ಟಿಲ್ಟ್ ಇರೋದಕ್ಕೆ ಅವಾಗೇನು ಆದರೂ ಈಸ್ಟ್ಗೆ ಈ ಕಡೆ ರೋಡ್ ಕಡೆ ಕೊಡಲೇಬೇಕು. ಈಸ್ಟ್ಗೆ ಒಂದು ಕೊಡ್ತಾಯಿದ್ದೀನಿ. ಬಟ್ ಇವ್ರಿಗೆ ಒರಿಜಿನಲ್ ನಾರ್ತ್ ಈಸ್ಟ್ ಇದು ಬರುತ್ತೆ ನಾರ್ತ್ ಈಸ್ಟು ಎಂಟ್ರಿ. ಸೊ ಇದು ತೋರಿಸಿದ್ದು ನಾರ್ತ್ ಈಸ್ಟ್ ಎಂಟ್ರಿ ಇದು ಬರುತ್ತೆ. ಇದೇ ಎಂಟ್ರಿ ಕೊಡಬೇಕು ಇವರು ಒರಿಜಿನಲ್ಲು. ಇದೇನು ಅಂದರೆ ನಾನು ಬ್ರದರ್ ನಿಮ್ಗೆ ಹೇಳಿದ್ದೆ, ಅದು ಇದೆಯಲ್ಲ ಅದು ಸ್ವಲ್ಪ ಸೆಂಟ್ರಿಗೆ ಇಟ್ಕೊಳ್ಳಿ ಅಂತ. ಇಲ್ಲಿ ಅದಿದೆಯಲ್ಲ ಸರ್, ಸ್ವಲ್ಪ ಅದೇನಾಗುತ್ತೆ ಆ ಕಿಚನ್ಗೆ ಅದು ಆ ಕಡೆ ಕುಬೇರ ಮೂಲಕ್ಕೆ ಬರುತ್ತೆ. ಅದಕ್ಕೆ ಸೆಂಟ್ರ್ ಬರಬೇಕು. ಅದು ನೋಡಿ, ಅದು ಏನು ಆ ಪಿಲ್ಲರಿಂದ ಪಿಲ್ಲರ್ಗೆ ಸೆಂಟ್ರ್ ಮಾಡಿ. ಆವಾಗ ಇಲ್ಲಿ ಮೇನ್ ಡೋರು ಇಲ್ಲಿ ತೋರಿಸು, ಇಲ್ಲಿ ಮೇನ್ ಡೋರು ಅದ್ರ ಸೆಂಟ್ರಿಗೆ ಬರಲಿ, ಆಪೋಸಿಟ್. ಓಕೆ ಸರ್. ಈ ದೇವ್ರ ಮನೆನ ಮ್ಯಾಚ್ ಮಾಡಿ. ಈಗ ದೇವ್ರ ಮನೆ ನಿಮ್ಗೇನಾಗುತ್ತೆ ಬ್ರದರ್, ಈ ದೇವ್ರ ಮನೆಯೂ ಬಿಟ್ಟು ಬರಬೇಕದು. ದೇವ್ರ ಮನೇನ ಎಷ್ಟು ಬಿಡ್ತೀರ ನೋಡಿಕೊಂಡು ಕರೆಕ್ಟಾಗಿ ಆ ಲೈನ್ಗೆ ಇಲ್ಲಿ ಬಾಗಿಲು ಇಲ್ಲಿ ಕೂತ್ಕೋಬೇಕು. ಆಯಿತಾ? ದೇವ್ರ ಮನೆ ಬೇಕಾದ್ರೆ ಅಗಲ ಮಾಡ್ಕೊಳ್ಳಿ. ಸೊ ಆವಾಗ ನೀವೇನು ಮಾಡಿ, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಸೆಂಟ್ರಿಗೆ ಇಲ್ಲಿ ಮಾಡ್ಕೊಂಡಾಗ ಅದು ನೀವು ಸರ್ ದೇವ್ರ ಮನೆ ಅಷ್ಟು ಉದ್ದ ಬೇಡ ಸರ್, ಇನ್ನೊಂದು ಅರ್ಧ ಅಡಿ ಕಟ್ ಮಾಡ್ಕೊಳ್ಳಿ. ಅಲ್ಲಿ ಆಗುತ್ತೆ. ಆದರೂ ಈ ಸ್ವಲ್ಪ ಜಾಸ್ತಿ ಈ ಕಡೆಗೆ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಒಂಚೂರು ಇಲ್ಲಿರಲಿ. ಒಂದು ಕೋರ್ಸ್ ಇಟ್ಕೆ ತೆಗೆದುಬಿಡಿ. ಒಂದು ಕೋರ್ಸ್ ಇದು 4 ಅಡಿ ಇಡಿ ಸರ್. ಸೊ ಇಷ್ಟಾಗಲ ಬೇಡ, ಬೇಕಾದ್ರೆ ಇದನ್ನು ಅಗಲ ಮಾಡ್ಕೊಳ್ಳಿ. ದೇವ್ರ ಮನೆನ ಅಗಲ ಮಾಡ್ಕೊಳ್ಳಿ. ದೇವ್ರ ಮನೆ ಅಗಲ ಮಾಡ್ಕೊಳ್ಳಿ. ಇದನ್ನು ಕಮ್ಮಿ ಮಾಡ್ಕೊಳ್ಳಿ, ಬಿಡ್ತೀವಿ. ಕಮ್ಮಿ ಮಾಡ್ಕೊಂಡಾಗ ನಿಮಗೆ ಆ ಲೈನ್ಗೆ ಕರೆಕ್ಟಾಗಿ ಸಿಗುತ್ತೆ, ಮ್ಯಾಚ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ದೊಡ್ಡ ಕಿಟಕಿ ಬರುತ್ತಲ್ಲ ಸರ್, ಈ ಕಡೆ ಹೆಂಗಂದ್ರೆ ಆ ಕಡೆ ಕಿಟಕಿ ಈ ಕಡೆ ಕಿಟಕಿ ಇರಬೇಕು, ಸೆಂಟ್ರ್ ಬಾಗಿಲಿರ್ಬೇಕು. 2 ಕಡೆ ಕಿಟಕಿ. ಅದಾದ್ರೆ ಈಗ ಗೋಡೆನೇ ಸಿಗಲ್ಲ, ಅದು 6 ಅಡಿ ಕವರ್ ಆಗ್ಬಿಡುತ್ತೆ. ಅವಾಗ 6.5 ಅಡಿ ಬಂದ್ಬಿಡುತ್ತೆ. 6.5 ಅಡಿ ಬರುತ್ತೆ. ಅಲ್ಲ, 2 ಕಡೆ ಅಂದ್ರೆ ಡೋರ್ ಬೇಕಾದ್ರೆ ನೀವು ಹೆಂಗ ಮಾಡ್ತಿರೋ 2 ಕಡೆ ವಿಂಡೋಸ್ ಇರೋ ಥರ ಒಂದು ಕೊಟ್ರೆ ಅದು ವಾಸ್ತುಗೆ. ನಾವೇನು ಅನ್ಕೊಂಡ್ವಿ, ಡೋರ್ನ ಸಪ್ರೇಟ್ ಅಲ್ಲಿ ಮಾಡಿ 2 ಪಾರ್ಟ್ ಕಿಟಕಿ ಕೊಡೋಣ. 2 ಪಾರ್ಟ್ ಕೊಡ್ತೀರಾ? ನಾನು ಹೇಳಿದ್ದು 1 ಪಾರ್ಟ್ ಆ ಕಡೆ ಕೊಡಿ, 1 ಪಾರ್ಟ್ ಈ ಕಡೆ ಕೊಡಿ. ಅರ್ಥ ಆಯ್ತಾ? ಒಂದು ಕಿಟಕಿ ಬೇಡ ಅಷ್ಟೇ. ಎಲ್ಲಿ ಬೇಡ ಬಿಡಿ, ಬೇಕಾಗಿಲ್ಲ. ಫುಲ್ ಇದೇ ಬರುತ್ತಲ್ಲ ಎನರ್ಜಿ ನಿಮಗೆ. ಅಲ್ಲೇ ತಗೋಬೋದು ಫುಲ್ಲು. ಅಲ್ಲೂ ಅಷ್ಟು ಅಗಲ ಹಾಕ್ಬಿಟ್ಟು ಪುನಃ ಇಲ್ಲೂ ಹಾಕಿದ್ರೆ ನಾವು ಈ ಕಿಟಕಿಗಳೇ ಆಗ್ಬಿಟ್ಟು. ಅಲ್ಲಿ ನಾನು ಹೇಳಿದ್ದು ಅದು ಕಿಟಕಿ, ಈ ಕಡೆ ಕಿಟಕಿ, ಸೆಂಟ್ರ್ ಬಾಗಿಲು. ಓಕೆ. ಇಲ್ಲಿಂದ ಇದೆಯಲ್ಲ ಫುಲ್ಲು, ಅದೇ ಇದನ್ನ ಬರೀ ಪ್ಲೈನ್ ವಾಲ್ ಮಾಡ್ಬಿಡ್ತೀನಿ. ಪ್ಲೈನ್ ವಾಲ್ ಮಾಡ್ತೀವಿ ಅಲ್ಲ, ಕಿಟಕಿ ಕೊಡಿ. ಒಂದು ಏನಂತೆ ಈ ಕಿಟಕಿಗಳೇ ಇರಲಿ ಬಿಡಿ, ಎಷ್ಟು ಇರಲಿ. 2 ಪಾರ್ಟ್ 1 ಪಾರ್ಟ್ ಕಿಟಕಿ ಅಷ್ಟೇ. 1 ಪಾರ್ಟ್ ಕಿಟಕಿ ಕೊಡಿ ಸಾಕು. 1 ಪಾರ್ಟ್ ಕಿಟಕಿ ಇರಲಿ. ಅದೇ ಕಟ್ಟೆ ಕಟ್ಕೊಂಡು ಒಂದ್ ಸೈಡ್ ಹಾಕಕ್ಕಾಗಲ್ವಾ ಸರ್? ಡೋರ್ ಒಂದು ಸೈಡ್ ಹಾಕ್ಬಾರ್ದು, 2 ಕಡೆ ಇರಬೇಕು. ಸೆಂಟ್ರ್ ಮಾಡಿ ಅಷ್ಟೇ. ಇದು ಬೇಡ ಅಂದ್ರೂ ಬಿಟ್ಟಾಕಿ, ಅದನ್ನೇ ದೊಡ್ಡದು ಮಾಡ್ಕೊಳ್ಳಿ ಅಷ್ಟೇ. ಅದನ್ನೇ ದೊಡ್ಡದು ಮಾಡಿಕೊಂಡು 6.5 ಬೈ 8 ಹೈಟ್. ಆರೂವರೆ. ಡೋರ್ನ ಅದು 3.5 ಅಡಿ 4 ಫೀಟ್ ಸರ್. 4 ಅಡಿ ಮಾಡಿ ಸರ್. ಹೌದು, 4 ಅಡಿ ಡಬಲ್ ಡೋರ್ ಮಾಡ್ಬೇಕಾಗುತ್ತೆ. ಅವ್ರ ಇಷ್ಟ. ಡಬಲ್ ಡೋರ್ ಮಾಡಿದ್ರೆ ಈಗ ಡಬಲ್ ಡೋರೇ ಮಾಡೋಣ. ಒಂದು ಬಂದು 1 ಕಾಲ್ ಅಡಿ 1.5 ಅಡಿ ಬರುತ್ತೆ, ಇನ್ನೊಂದು ದೊಡ್ಡದು ಬರುತ್ತೆ. ಆ ಥರ ಮಾಡ್ಬೋದು.
ಈಗ ಹೊಸ ಸ್ಟೈಲ್ ಬಂದಿದೆ ಸರ್. ಅಲ್ಲ ಹಂಗಲ್ಲ ಸರ್, ಈಗ ಹೊಸ ಸ್ಟೈಲ್ ಬಂದಿದೆ. ಒಂದು ಹೌದು, ಒಂದು ಚಿಕ್ಕದು ಒಂದು ದೊಡ್ಡದು. ಒಂದು ಚಿಕ್ಕದು ಪರ್ಮನೆಂಟ್ ಕ್ಲೋಸ್ ಇರುತ್ತೆ, ದೊಡ್ಡದು ಮಾತ್ರ ಓಪನ್ ಮಾಡ್ಕೊತಾ ಇರ್ತಾರೆ. ಅರ್ಥ ಆಯ್ತಾ? ಆ ಥರ ಸೆಟ್ ಮಾಡಿದ್ದೆ, ಚೆನ್ನಾಗಿರುತ್ತೆ. ಓಕೆನಾ? ಇಲ್ಲ ಅಷ್ಟೇ, ಇಲ್ಲಿ ಬರೀ ನಮಗೆ ಡೋರು ಕಿಟಕಿ ಸಾಕು ಅಣ್ಣ. ಉತ್ತರ ಒಂದು ಡೋರು ಕಿಟಕಿ, ಆ ಕಿಟಕಿ ಡೋರ್ ಸಾಕು. ಆ ಕಿಟಕಿನೇ ಸ್ವಲ್ಪ ದೊಡ್ಡದು ಕೊಡಿ ನನಗೆ. 1 ಅಡಿಯಿಂದ ಕೊಡ್ಬೇಕು ನೀವು. ಇದು ಜಾಸ್ತಿ ಕಟ್ಬಿಟ್ಟಿದ್ದೀರಾ, 2 ಅಡಿ. ಹೌದು 8 ಅಡಿ ಸಹ. ಅದಕ್ಕೆ 8 ಅಡಿಯಲ್ಲಿ ನಾವು 7 ಅಡಿ ಕೊಡ್ತೀವಿ ವಿಂಡೋ. 7 ಫೀಟ್ ಸ್ಟ್ಯಾಂಡರ್ಡ್ ಆಗ. ಅಂದರೆ ನಮಗೆ ಬರೋದೇ 2 ದೊಡ್ಡ ಕಿಟಕಿದು ಅಷ್ಟೇ, ಇನ್ಯಾವು ಬರಲ್ಲ. ಹಾಂ, ಶಟರ್ಸ್ ಎಲ್ಲ ಬೆಂಡ್ ಬರ್ತವೆ ಲಾಂಗ್ ಆದ್ರೆ. ದೊಡ್ಡ ದೊಡ್ಡ ಬೋಲ್ಟ್ ಹಾಕ್ಬೇಕು. ಹೈಟ್ ಜಾಸ್ತಿ 7 ಅಡಿ ಮಾಡ್ಕೊಂಡಿದ್ರಿ ಇವರು ನಿಂಟ್ ಲೈಟ್. ನಾವು 1 ಅಡಿ ಮೇಲೆ ಕೂರಿಸ್ತಾ ಇದ್ವಿ. ಓಕೆ. 8 ಅಡಿ ಮಾಡಿರೋದ್ರಿಂದ 2 ಅಡಿ ತಗೊಂಡಿದ್ವಿ. ಈಗ ರೂಮ್ಗಳಲ್ಲಿ ಏನು ತಗೋತಾ ಇದ್ದೀರಾ? ಅದು ಅಷ್ಟೇ 8 ಅಡಿನೇ, 2 ಅಡಿನೇ ತಗೊಂಡಿದ್ವಿ. ಅದು 2 ಅಡಿನೇ ತಗೊಂಡು. ಸರಿ, ಎಲ್ಲ ಒಂದೇ ಥರ ಆದರೆ ಓಕೆ, ತೊಂದರೆ ಇಲ್ಲ. ಓಕೆನಾ? ಅದಾಯ್ತಾ? ಕಿಟಕಿ ಅದು ಡೋರ್ ಆಯಿತು, ಇದಾಯಿತು. ಹಾಂ, ಹಿಂಗೆ ಬನ್ನಿ. ಇಲ್ಲಿ ಅಡುಗೆ ಮನೇಲಿ ಇಲ್ಲಿ ಎಲ್ಲಿ ಕೊಡ್ತಾ ಇದ್ದೀರಾ ಕಿಟಕಿ? ಅಡುಗೆ ಮನೆಯಲ್ಲಿ ಇಲ್ಲಿ ಕೊಡ್ತಾ ಇದ್ದೀರಾ? ಸಿಂಕ್ ಬರುತ್ತಲ್ಲ. ಹಾಂ, ಇದು ಯಾವ ಥರ ಕೊಡ್ತಾ ಇದ್ದೀರಾ ಇದನ್ನು? ಅದು 3 ಅಡಿ ಹೈಟು 3 ಪಾರ್ಟ್. 3 ಅಡಿ ಹೈಟು 3 ಪಾರ್ಟ್. 4 ಅಡಿ ಆಗಲ್ಲ. ಅದ್ರ ಕೊಡೋ ಬದಲು ಅಂದರೆ ನನಗೆ ಸುಮ್ಮನೆ ಹೇಳಿದ್ದು. ಇಲ್ಲಿ ಬಂದು ಈಗ ಸ್ವಲ್ಪ ಹೊಸ ಸಿಸ್ಟಮ್ ಈ ಥರ ಬರುತ್ತೆ ಲೆಂತ್. ಅದು ಮೇಲೆ ಇಡೋಣ ಅಂತ ಲಿಂಟ್ಲು ಮೇಲೆ. ಆ ಲಿಂಟ್ಲ್ ಮೇಲೆ ಫಿಕ್ಸೆಡ್ ಮಾಡ್ತೀರಾ? ಇಲ್ಲಿ ಮಾಮೂಲಿ ಇದೇ ಥರ ಕೊಡ್ತೀರಾ? ಗಾಳಿಗೆ ಬರೀ ಫಿಕ್ಸೆಡ್ ಗ್ಲಾಸ್ ಅದ ಮೇಲೆ ಕೊಡ್ತೀರಾ? ಇಲ್ಲಿ ಮಾತ್ರ ಓಕೆ. ಇಲ್ಲಿ ಮಾಮೂಲಿ 3 ಇದು ಆಯಿತಾ? ಆಯಿತು. ಇಲ್ಲಿ ಹಾಂ, ಇಲ್ಲಿ ಬಂದುಬಿಡುತ್ತೆ. ಇಲ್ಲೇನು ಕೊಡ್ತಿದ್ದೀರಾ? ಇಲ್ಲೇನು ಬೇಡ ಅಂತ. ಏನು ಬೇಡ, ಬಾಕ್ಸ್ಗೆಲ್ಲ ಬೇಕಲ್ಲ ಸ್ವಲ್ಪ ಗೋಡೆ ಬೇಕು. ಅದಕ್ಕೆ ನಾನು ಇದನ್ನು ಸ್ವಲ್ಪ ಒಂಚೂರು ಹಿಂಗೆ ತಗೊಳ್ಳಿ, ಇದನ್ನು ಸ್ವಲ್ಪ ಅಲ್ಲಿ ಕಟ್ಕೊಳ್ಳಿ. ಸ್ಪೈರಲ್ ಸ್ಟೇರ್ಕೇಸ್ ಹಾಕ್ತೀವಿ. ಓಕೆ. ಮೇಲೆ ಬರಕ್ಕೆ ಬರಲ್ಲ, ಆದರೂ ಒಂದು ಸ್ವಲ್ಪ ಆದರೂ ಕಟ್ ಮಾಡ್ಕೊಳ್ಳಿ ಚೂರು. ಆಯ್ತು, ಸ್ವಲ್ಪ ನಿಮ್ಗೆ ಅಲ್ಲೊಂದು ಕೋರ್ಸ್ ತೆಗಿತೀರಲ್ಲ. ಹಾಂ, ಇದೆಲ್ಲ ಗೋಡೆ. ಅದೇ ನನಗೆ ಅರ್ಧಕ್ಕೆ ಬರುತ್ತೆ ಅವಾಗ, ಅಲ್ಲಿಂದ ಲೆಕ್ಕ ಹಾಕೊಂಡಾಗ ದಿಂಡು ಬರುತ್ತೆ ಪುನಃ. ಓಕೆ. ಸರಿ. ಹ್ಞೂ, ಆಯಿತಾ? ಇದು ಯುಟಿಲಿಟಿದು ಫುಲ್ಲು ಪೂರ್ತಿ ಯುಟಿಲಿಟಿ. ಹಾಂ, ಚೆನ್ನಾಗಿದೆ. ಬನ್ನಿ, ಆಯಿತಾ? ಇದೇನಿದು ಕಟ್ಟೆ ಕಟ್ಟಿದ್ದೀರಾ? ಇದೇನಿಲ್ಲ ಸರ್, ಕಿತ್ತಾಕ್ತೀವಿ. ಹಾಂ, ಮುಂಚೆ ಇಲ್ಲಿತ್ತಲ್ಲ. ಹಾಂ, ಅಡ್ಡ ಆಗುತ್ತೆ. ಇದನ್ನು ಓಪನ್ ಕಿಚನ್ ಥರ ಅನ್ಕೋಬೇಡಿ. ಇದನ್ನು ಕಂಟಿನ್ಯೂ ಮಾಡಿ ಸ್ಕ್ವೇರ್ ಮಾಡಿ, ಇದೇ ಎಂಟ್ರಿ ಥರ ಆಗುತ್ತೆ. ಆಯಿತಾ? ಸ್ಟೇರ್ಕೇಸ್ ನೋಡ್ಕೊಂಡು. ಹಾಂ, ಸ್ಟೇರ್ಕೇಸ್ ಬರುತ್ತಲ್ಲ ಸರ್. ಅದೇ ಸ್ಟೇರ್ಕೇಸ್ ನೋಡಿಕೊಂಡು ನೀವು ಸೆಟ್ ಮಾಡಿ. ಅದೇ ಇದು ಅಲ್ವಾ? ಇಲ್ಲಿಂದ ಹಿಂಗೆ ಮೇಲೆ ಹತ್ತಿ ಹಿಂಗೆ ರೈಟ್ ಹೋಗೋದು. ಅದೇ ಹೌದು, ಹಿಂಗೆ ಹೋಗಿ ಲ್ಯಾಂಡಿಂಗ್ ಈಚೆ ಹಾಕ್ತೀನಿ. ಹಾಂ, ಓಕೆ. ಹಾಂ, ಆಚೆ ಹಾಕ್ತೀರಾ, ಬರುತ್ತೆ. ಅದು ಕೆಳಗಡೆ ಬಗ್ಗೆ ಯುಟಿಲಿಟಿಗೆ 7 ಅಡಿ ತೊಗೊಂಡಿದ್ದೀರಾ? ಓಡಾಡೋಕ್ಕೆ ಏನು ತೊಂದರೆ ಆಗಲ್ಲ. ಓಕೆ, ಹಂಗೆ ತೊಗೊಂಡು ಇಲ್ಲ. ತೊಗೊಂಡು ಇಲ್ಲಿ ನಿಮ್ಮ ಲ್ಯಾಂಡಿಂಗಲ್ಲಿ ಈ ಪೂರ್ತಿ ಇದನ್ನು ಓಪನ್ ವಿಂಡೋನೇ ಕೊಟ್ಬಿಡಿ. ಪೂರ್ತಿ ಓಪನ್ ವಿಂಡೋ ಇರಲಿ. ಮಾಡ್ಬೋದು, ಅವೆಲ್ಲ ಏನು ತೊಂದರೆ ಇಲ್ಲ. ನೋಡಿ, ಇದು ಎಂಟ್ರಿ ಅಲ್ವಾ? ಇದಕ್ಕೆ ರೂಮ್ಗೆ ಎಂಟ್ರಿ. ಇದು ರೂಮ್ಗೆ ಎಂಟ್ರಿ ಅಲ್ಲ. ದೇವ್ರ ಮನೆಗೆ ಆಪೋಸಿಟ್ ಬರಬಾರ್ದು. ದೇವ್ರ ಮನೆಗೆ ಆಪೋಸಿಟ್ ಇದು ಹೊಡಿಬಾರ್ದು. ಅದು ಹೊಡಿದಿರ ಪ್ಲಾನ್ ಮಾಡಿ ನೋಡಿ, ಎದುರುಗಡೆ ಬರುತ್ತೆ. ಸರ್ ಅಂದ್ರು ಏನೋ ಕಿಟಕಿ ಕೊಟ್ಬಿಡಕ್ಕೆ ಹೇಳಿದ್ರು ಅಂತ. ಅಲ್ಲ, ಅದು ಕೊಡ್ಬೋದು, ಬಟ್ ಅದು ದೇವ್ರ ಮನೆಗೆ ಆಪೋಸಿಟ್. ಹಾಂ, ಅಲ್ಲಿ ಹಾಕ್ಬೇಕು. ಅಲ್ಲಿ ಹಾಕಿದ್ರೆ ಜಾಗ ಸೆಟ್ ಆಗಲ್ಲ. ಅಲ್ಲ, ಇಲ್ಲಿ ಬರಲ್ಲ ಮೋಸ್ಟ್ಲಿ. ನನ್ನ ಪ್ರಕಾರ ಬರಲ್ಲ ಅನಿಸುತ್ತೆ. ನೋಡಿ, ಏನಾದರೂ 1 ಫೀಟ್ ಹಾಂ ಶಿಫ್ಟ್ ಮಾಡ್ಕೊಳ್ಬೇಕಾರೆ. ಹಾಂ, ಅಷ್ಟೇ ಬೆಸ್ಟ್. ಹಂಗೆ ಮಾಡಿ. ಹೌದು, ಅಲ್ಲ ಟಚ್ ಆಗ್ಬಾರ್ದು. ಹಿಂದ್ಗಡೆ ಗೋಡೆ ಟಚ್ ಆಗ್ಬೋದು. ಆ ಸಿಂಕ್ಗೆ, ನಿಮ್ಮದು ಅಡುಗೆ ಮನೆ ಸಿಂಕ್ಗೆ ಟಚ್ ಆಗೋದು ಬೇಡ. ಅರ್ಧ ಅಡಿ ಗ್ಯಾಪ್ ಕೊಡಿ ಸರ್. ದೇವ್ರ ಮನೆ ಆ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಆಗ್ಬೋದು. ಆಯಿತಾ ಸರ್? ನಿಮ್ಮ ಹೆಸರು ಮರ್ತೋಗ್ಬಿಡಿ. ಪ್ರಶಾಂತ್ ಸರ್. ಇದೆಯಲ್ಲ ಸರ್, ಇಲ್ಲಿಗೆ ಸೆಟ್ ಮಾಡಿಬಿಡಿ ದೇವ್ರ ಮನೆ. ಅದನ್ನು ಸ್ವಲ್ಪ ತಳ್ಕೊಂಬಿಡಿ. ಒಂದು ಅಡಿ ತರಿಸ್ಕೊಂಡ್ರೆ ಸರೋಗುತ್ತೆ. ಓಕೆನಾ? ಇಲ್ಲ, ಬೇಡ ಬಮ್ಮ, ಬೇಡ. ಅದು ಎದುರುಗಡೆ ಟಚ್ ಬೇಡ.
ಇಲ್ಲ ಇಲ್ಲ ಬೇಡ ಬೇಡ, ನೀನು ಒಂದಡಿ ಸರ್ಸ್ಕೊಂಬ, ನೀನು ಏನು ಮಾಡಬೇಡ, ಒಂದಡಿ ಹಂಗೆ ಸರ್ಸ್ಕೊಂಬಿಡು. ಇಲ್ಲ ಇಲ್ಲಾಂದ್ರೆ ವಾಟರ್ ಸಾಕ್ ಕಡೆ ಬರುತ್ತಲ್ಲ. ಏ ಬೇಡ ಬೇಡ, ಸೆಟ್ ಆಗಲ್ಲ ಅದೇ, ಅಲ್ಲಿ ಕಾಟ್ ತೆಗಿಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಇದು ಕರೆಕ್ಟಾಗಿದೆ, ಇಷ್ಟು ಜಾಗ ಬಿಟ್ಟಿದ್ದೀವಲ್ಲ, ನೀನು ದೇವ್ರ ಮನೆ ಸೆಟ್ ಮಾಡು, ಒಂದಡಿ ಹಿಂಗೆ ಸಟ್ಸ್ಬಿಡು ಆ ಕಡೆ, ಆಯಿತಾ? ಹಾಂ ಹಾಂ ಬಾ, ಇದೆಲ್ಲ ಇದು ಕರೆಕ್ಟ್ ಇದೆ, ಹಾಂ ಪಕ್ಕ ಇದೆ, ಹಾಂ ಪಕ್ಕ ಇದೆ, ಹೌದು ಹೌದು. ಸೊ ಹಿಂಗೆ ಎಲ್ ಶೇಪ್ ಬೇಡ, ಒಂದು ಕಡೆ ಸಾಕು, ಒಂದು ಸೈಡ್ ಸಾಕು. ಇದಕ್ಕೆ ಟಿ ವಿ ಹಾಕಮ್ಮ ಬೇಕಾದ್ರೆ, ಈ ವಾಲ್ಗೆ ಟಿ ವಿಗೆ ಸೆಟ್ ಮಾಡ್ಕೊ. ಯಾವ ಕಡೆ? ಆ ಕಡೆ ಬೇಡಮ್ಮ, ಅದು ಸೌತ್ಗೆ ತಲೆ ಇಡಬೇಕು, ಅದು ಕಾಟ್ ಹಂಗೋಗುತ್ತೆ. ಏನು ಸರ್, ಈ ಕಡೆ ವಾರ್ಡ್ರೋಬ್ ತೊಗೊಳ್ಳಿ, ಆಯಿತಾ? ಅಲ್ಲಿ ಬೇಡ ಅಂದರೆ ಇದಕ್ಕೂ ತೊಗೋಬೋದು, ಏನು ತೊಂದರೆ ನಿಮ್ಗೆ ಬೇಕು ಅಂದರೆ. ಹಾಂ ಸ್ಟಡಿ ಟೇಬಲ್, ಹಾಂ ಸ್ಟಡಿ, ಹಾಂ ಸಾಕು ಸಾಕು ಸಾಕು, ಅಲ್ಲಿಗೆ ವಾರ್ಡ್ರೋಬ್ ಅಷ್ಟೇ ಸಾಕು ಬಿಡಿ. ಇದೇ ಮಾಸ್ಟರ್ ಬೆಡ್ರೂಮು, ಇಲ್ಲೇ ಇಲ್ಲೇ ಬಿಡು, ಇರಲಿ ಇರಿ. ಹಾಂ ಸಿಸ್ಟಮ್ಗೆ ನೀನು ಮತ್ತೆ ವರ್ಕ್ ಫ್ರಮ್ ಹೋಮ್ ಇಲ್ಲಿ ಮಾಡಬಾರ್ದು. ಹಾಂ ಯಾವುದೇ ಕಾರಣಕ್ಕೂ ಮಲಗೋ ಕಡೆ ಕೆಲಸ ಮಾಡಬಾರ್ದು. ಹಾಂ ರೂಮಲ್ಲಿ ಮಾಡಬೇಡಿ, ಓಕೆ? ಡೋರ್ ಇಲ್ಲೇ, ಡೋರ್ ಇಲ್ಲ, ಹಾಂ ಆಯ್ತು ಮಾಡ್ಬೋದು, ಏನು ತೊಂದರೆ ಇಲ್ಲ, ಮಾಡ್ಬೋದು. ಕಾಮ್ ಬಾತ್ರೂಮ್ ಎರಡು ಯೂಸ್ ಆಗುತ್ತೆ, ಬೆಸ್ಟ್ ಅದು. ಇನ್ನು ಈ ಗೋಡೆ ಸ್ವಲ್ಪ ತೆಗೆದ್ರೆ ಆಯಿತು, ಗೋಡೆ ಹಿಂಗೆ ಇರಲಿ. ಹಾಂ ಇಲ್ಲೊಂದು ಸಪ್ರೇಟು, ಎರಡಕ್ಕೂ ಪ್ರವೇಶ ಇರುತ್ತೆ, ರೂಮ್ಗೂ ಪ್ರವೇಶ, ಇದಕ್ಕೂ ಪ್ರವೇಶ ಇರುತ್ತೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಅಷ್ಟೇ ಅಷ್ಟೇ. ಇದು ಬರ್ಬೋದು, ಇದಕ್ಕೆ ತೊಂದರೆ ಇಲ್ಲ. ದೇವ್ರ ಮನೆ ಆಪೋಸಿಟ್ ಸರ್ ಇದನ್ನು ಮ್ಯಾಚ್ ಮಾಡಿ ಸಾ. ಇದಕ್ಕೆ ಕುತ್ತೊಡಿದಿರ, ಇದು ಅರ್ಧ ಅಡಿ ಕುತ್ತೊಡಿತೈತೆ, ಏನಾದರೂ ಸೆಟ್ ಮಾಡಿ. ಏನು ಸೆಟ್ ಮಾಡ್ತೀರಾ? ಇಲ್ಲ ಅಲ್ಲ, ಮೇನ್ ಡೋರ್ಗೆ ನಿನಗೆ ಅಲ್ಲಿ ಒಂದು ಕೋರ್ಸು ಕಿಟಕಿ ಬರುತ್ತೆ. ಹಾಂ ಕಿಟಕಿ ಬರುತ್ತೆ, ಡೋರ್ ಬರಲ್ಲ. ನೀವು ಡೋರು ಇಲ್ಲಿಗೆ ಸೆಟ್ ಆಗುತ್ತೆ, ಇಲ್ಲಿಗೆ ಅಲ್ವಾ? ಇಲ್ಲಿಗೆ ಸೆಟ್ ಮಾಡಿಸಿ ಸರ್ ಡೋರು. ಇದು ಕಿಟಕಿ ಹೊಡಿಲಿ, ಕಿಟಕಿ ಬರಲಿ, ತೊಂದರೆ ಇಲ್ಲ. ಹಾಂ ಮಾಮೂಲಿ ಕಿಟಕಿ ಅದು ಹಿಂದೆ ಇರ್ತದೆ. ಹಾಂ ಓಕೆ ಇದೆ ಬಾ, ಕರೆಕ್ಟ್ ಇದೆ, ಬನ್ನಿ ಕರೆಕ್ಟ್ ಇದೆ. ಇದರಲ್ಲಿ ಇಲ್ಲೊಂದು ಕಿಟಕಿ ಕೊಡಿ ಸರ್, ವೆಂಟಿಲೇಷನ್ಗೆ, ಇಲ್ಲಿ ವೆಂಟಿಲೇಷನ್. ಹಾಂ ಆಯಿತಾ? ಈಗ ಎಲ್ಲ ಓಕೆ ಸರ್, ಇನ್ನೇನು ಕ್ಲಾರಿಫಿಕೇಶನ್ ಇದೆಯಾ ಸರ್? ಹಾಂ ಇಲ್ಲಿ ಇಲ್ಲ, ಆಪೋಸಿಟ್ಟು ಮಾಡ್ಬೋದಿತ್ತು, ಏನು ತೊಂದರೆ. ಸರ್ಕಲ್ ಓಪನ್ ಬಿಡ್ತೀವಿ, ಇಲ್ಲ ಅದು ಬಿಟ್ರು ಈ ಫ್ಲೋರ್ಗೆ ಏನು ಮಾಡೋಂಗಿಲ್ಲ. ಅಲ್ಲಪ್ಪ, ನೀನು ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಹಾಕ್ತೀಯಲ್ವಾ, ಅದಕ್ಕೆ ಮಾಡಬೇಕು. ಈ ಫ್ಲೋರ್ ಹೋಲ್ಡ್ ಮಾಡೋಂಗಿಲ್ಲ. ಇಲ್ಲ 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 ಒಂದೇ ಫ್ಲೋರ್ಗೆ ಬ್ರಹ್ಮಸ್ಥಾನ ಓಪನ್ ಮಾಡೋದು. ಎರಡು ಮೂರು ಫ್ಲೋರ್ಗೆ ಕಟಿಂಗ್ ಕೊಡೋಂಗಿಲ್ಲ. ಒಂದು ಮೇಲೆ ಟಾಪಲ್ಲಿ ಒಂದು ಫ್ಲೋರ್ ಕೊಡ್ತೀನಿ, ಬ್ರಹ್ಮಸ್ಥಾನ ಓಪನ್. ಇಲ್ಲೇ ಮಾಡ್ಬೋದು, ನಿಮ್ಮ ಇಷ್ಟ. ಇಲ್ಲ ಅದು ಒಂದಡಿ ಸರ್ಸ್ಕೊಂಡ್ರೆ ಅದು ಸರೋಗುತ್ತೆ, ಏನು ತೊಂದರೆ ಇಲ್ಲ. ಹಾಂ 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 ಹೌದೌದು. ಹಾಂ ಡೈನಿಂಗ್ ಅಲ್ಲಿ ಪಾಂಡ್ ಮಾಡ್ಕೊಂಡು ದೇವ್ರ ಮನೆ ಇಲ್ಲಿ ಕೊಡ್ಬೋದು, ಇಲ್ಲೂ ಕೊಟ್ಕೋಬೋದು. ಹಾಂ ಮಾಡ್ಬೋದು, ತೊಂದರೆ ಇಲ್ಲ, ನಿಮ್ಮ ಇಷ್ಟ. ಸ್ಟೇರ್ ಕೇಸ್ ಓಡಾಡೋಕ್ಕಾಗಲ್ಲ ಅಲ್ಲಿ. ನೋಡಿ ಇಲ್ಲಿ ಮಾಡಿ ಅಮ್ಮರ್, ಡೈನಿಂಗ್ ಇಲ್ಲೇ ಮಾಡ್ಕೊತಾರೆ ಬಿಡಿ. ನೋಡಿ ಇದು ಆಪ್ಷನ್ ಒಳ್ಳೇದಿದು. ಸೂರ್ಯನ ಆಪೋಸಿಟ್ ದೇವ್ರ ಮನೆ ಇರ್ಬೋದು. ತಿರುಪತಿ ಇರೋದು ಹಿಂಗೆ, ತಿರುಪತಿ ಹೆಂಗಿದೆ ಗೊತ್ತಾ ನಿಮಗೆ? ತಿರುಪತಿ ಇರೋದು ಹಿಂಗೆ ಒರಿಜಿನಲ್ ವಾಸ್ತುವಲ್ಲಿ, ಆಯ್ತಾ ಸಾ? ಈಗ ಜನ ಏನಂದರೆ ಸೂರ್ಯ ನಮಸ್ಕಾರಕ್ಕೆ ಅಂತ ಪೂರ್ವಕ್ಕೆ ನಮಸ್ಕಾರ ಮಾಡ್ತಾಯಿದ್ದಾರೆ. ಬಟ್ ಇದೂ ಆಪ್ಷನ್ ಒಳ್ಳೇದಿದು, ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿದೆ, ನಿಮ್ಮ ಇಷ್ಟ. ಆಪ್ಷನ್ ಕೊಟ್ಟಿದ್ದೀನಿ, ಓಕೆ? ಇನ್ನೇನು ಡೌಟ್ ಇದೆಯಾ ಸರ್? ಈ ಫ್ಲೋರಲ್ಲಿ ಇಷ್ಟ, ಇನ್ನು ನೆಕ್ಸ್ಟ್ ಫ್ಲೋರು ಹಾಂ 8/3.5 ಮಾಡಿ. ಹಾಂ ಸೇಮ್ ಎಲ್ಲ ಫಿಕ್ಸ್ ಮಾಡಿದೆ. ಇಲ್ಲ ಕಿಟಕಿ ಆ ಕಡೆ ಎರಡಿಗೆ, ಅವ್ರೇನಿದ್ರು ಬಾಗ್ಲು ಆ ಕಡೆ ಅಂದರು, ಬೇಡ ಕಿಟಕಿ ಬಾಗ್ಲು ಕಿಟಕಿ ಪೂರ್ತಿ. ಹೌದು ಹೌದು ಹೌದು. ಈಗ ಏನಾಗುತ್ತೆ, ಇಲ್ಲಿ ಮೈಸೂರಲ್ಲಿ ಎಲ್ಲ ಒಂದು ಬಾಗ್ಲು ಒಂದು ಕಿಟಕಿ ಹಿಂಗೆ ಕೊಡ್ತಾರೆ, ಹಿಂಗೆ ನಾವು ಎರಡೂ ಕಡೆ ಕೊಡ್ತೀವಿ. ಹಾಂ 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 ಅಷ್ಟೇ ಸರ್. ಏನು ಗೊತ್ತಾ, ಅದು ಆಕಾರ
ಈಗ ನೋಡಿ ನೀವು 2 ಕಡೆ ವಾಲೆ ಇಟ್ಟಿದ್ದೀರಾ, ನೋಡೋಕೆ ಚೆನ್ನಾಗಿರುತ್ತೆ. ಒಂದು ಇಟ್ಕೊಂಡು ಒಂದು ಬಿಟ್ಟಿರ ಅದಾಗಲ್ಲ, ಚೆನ್ನಾಗಿರಲ್ಲ ಅಲ್ವಾ? ಆ ಥರ ಎಲ್ಲ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಇಟ್ಕೋಬೋದು. ಇಡ್ತಾರಾ ಈಚೆ ಇಡ್ಬೇಕು ಬಿಡಿ. ಇಲ್ಲ, ಆಚೆ ನಿಮ್ದು ಇದೆಯಲ್ಲ ಜಾಗ. ಅಡಿಗೆ ಮನೆ ಒಳಗೆ ಹಾಂ, ಡಿಶ್ ವಾಷರ್ ಇಟ್ಕೋಬೋದು. ಅಲ್ಲಿ ಅಥವಾ ಇಲ್ಲಿ ಮಾಡಕ್ಕಾಗುತ್ತಾ? ಇಲ್ಲ, ಅಲ್ಲೇ ಮಾಡಿ ಆ ಕಡೆಗೆ ಮಾಡ್ಬೋದು. ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ ಅಲ್ವಾ ಸರ್? ಸಿಂಗಲ್ ಬೆಡ್ರೂಮಲ್ಲಿ ಅದೇ ನೀವು ಹೇಳ್ದಂಗೆ ಇದು ಲೆಂತ್ ಹಿಂಗಿರೋದ್ರಿಂದ ಅಗ್ನಿ ಮೂಲೆಯಲ್ಲಿ ಕಿಚನ್ ಕೊಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ಎಂಟ್ರಿ ಕೊಡಿ ಸರ್. ಒಂದು 3 ಅಡಿ ಬಿಟ್ಬಿಡಿ, 4 ಅಡಿ ಬಿಟ್ಟು ಒಂದು ಡೋರ್ ಕೊಡಿ. ಡೋರ್ ಆಪೋಸಿಟ್ ಕಿಟಕಿ ಕೊಡಿ ಸರ್. ಅಲ್ಲೇ ಕಿಚನ್ ಮಾಡಿ, ಆಯಿತಾ? ಸೊ ಕಿಚನಲ್ಲೂ ನಾರ್ತ್ ಫೇಸ್ಗೆ ಸ್ಟವ್ ಕೊಡಿ ಸರ್. ನಾರ್ತ್ ಫೇಸಿಗೆ ಸ್ಟವ್ ಕೊಡಿ, ಈ ಕಡೆ ಕೊಡಬೇಡಿ. ಸ್ಲಾಬ್ ಹಾಕ್ಸ್ಬಿಟ್ಟು ಎಲ್ ಶೇಪಲ್ಲಿ ನಾರ್ತ್ ಫೇಸ್ ಕೊಡಿ. ಇಲ್ಲೊಂದು ಕಿಟಕಿ ಕೊಡಿ ಸರ್ ಕಾರ್ನರಲ್ಲಿ. ಈ ಕಿಟಕಿ ಆಪೋಸಿಟ್ಟು ಈ ರೂಮ್ಗೆ ಡೋರ್ ಕೊಡಿ ಸರ್. ಡೋರ್ ಆಪೋಸಿಟ್ ಅಲ್ಲಿ ಒಂದು ವಿಂಡೋ ಕೊಡಿ ಸರ್, ಆಯಿತಾ? ಪರ್ಫೆಕ್ಟ್ ಆಗುತ್ತೆ. ಓಕೆ ಸರ್. ಆಮೇಲೆ ಈ ರೂಮಲ್ಲಿ ಮೇಲೆ ಹೆಂಗೆ ಕೊಟ್ಟಿದ್ದೀವಿ ಹಂಗೆ ಇಲ್ಲೊಂದು ಇಲ್ಲಿ ಬಾತ್ರೂಮ್ ಬರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತಲ್ವಾ? ಬಾತ್ರೂಮ್ ಪಕ್ಕ ಚಿಕ್ಕದೊಂದು ವಿಂಡೋ ಕೊಡಿ. ತುಂಬ ದೊಡ್ಡದು ಬೇಡ, ಸಿಂಗಲ್ದೇ ಕೊಡಿ ಸಾಕು. ಅಲ್ಲೊಂದು ಸಿಂಗಲ್, ಇಲ್ಲೊಂದು ಸಿಂಗಲ್, ಜಾಸ್ತಿ ಬೇಡ. ಓಕೆ ಸರ್. ಇದನ್ನೊಂದು ನೀವೇನೋ ಬಾತ್ರೂಮ್ ಅಂದರೆ ಇದೊಂದು ಸೆಟ್ ಮಾಡಿ ಆಚೆ ಕೊಟ್ಬಿಡೋಣ ಬೇಕು ಅಂದರೆ. ನನ್ನ ಪ್ರಕಾರ ಆ್ಯಕ್ಚುಲಿ ಇದು ಬೇಡ ನಿಮಗೆ. ಅಲ್ಲಿ ಜಾಗ ಜಾಸ್ತಿ ಸಿಗುತ್ತೆ, ಬೇರೆ ಕಡೆ ಎಲ್ಲಾದರೂ ಹಾಕ್ಕೋಬೋದು. ಏನಾಗುತ್ತೆ, ಮನೆಯಿಂದ ಕಟ್ ಮಾಡಿ ಆಚೆ ಬಿಟ್ಟಂಗೆ ಆಗುತ್ತೆ. ಇದೊಂದು ಮನೆ ಇರುತ್ತಲ್ಲ, ಮನೆಯಿಂದ ಒಂದು ಇದನ್ನು ತೆಗೆದು ಆಚೆ ಬಿಟ್ಟಂಗೆ, ಅದು ಕರೆಕ್ಟ್ ಅಲ್ಲ ಅನ್ನೋದು ವಾಸ್ತು ಹೇಳುತ್ತೆ. ನೋಡೋಣ, ಅದು ಬೇರೆ ಆಮೇಲೆ ನೋಡೋಣ, ಸೆಟ್ ಮಾಡೋಣ. ಇವಾಗ ಬೇಡ, ಅದನ್ನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನೀವು ಫಸ್ಟ್ ಇದು ಸೆಟ್ ಮಾಡಿ ಹೇಳ್ತೀನಿ. ಹಾಂ, ಆಮೇಲೆ ನಾವೇ ಬಾಡಿಗೆ ಬಂದರೆ ಆಮೇಲೆ ಯಾರನ್ನ ಬಂದಾಗ ನೀವೇ ಕಟ್ ಮಾಡಿದ್ರೆ ಆಚೆಗೆ ಅಂತಾರೆ. ಆಮೇಲೆ ನಾನು ಎಲ್ಲರಿಗೂ ಹೇಳಿ ಹಾಂ, ದಟ್ಕಳಿ ಇಲ್ಲ ಮೈಸೂರಲ್ಲಿ ಆಫೀಸ್ ಓಪನ್ ಮಾಡ್ತೀವಿ. ನಾವು ಮಾಡಿದಾಗ ಇಲ್ಲಿ ಏನೋ ಬರಬೇಕಾಗುತ್ತೆ, ಹೇಳೋಕ್ಕಾಗಲ್ಲ, ಹತ್ರ ಇದೆ. ಅಮರನಾಥ್ ಕೇಳ್ಬಿಟ್ಟು ಇಲ್ಲೇ ಬರ್ತೀವಪ್ಪ ಅಂತ ನಾವೇ ಮಾಡಿರೋ ವಾಸ್ತು ಮನೆ. ಕೆಳಗಡೆ ನಾನು ನೋಡಿ ಹೈಟ್ ಕಮ್ಮಿ ಮಾಡಿದ್ದೀನಿ, ಇದು ಪಾರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಎಷ್ಟು ಅಡಿ ಬರುತ್ತೆ ಸರ್ ಇದು? 9 ಅಡಿ. 9 ಅಡಿ ಸಿಗುತ್ತೆ. ಮೇಲುಗಡೆ 12 ಅಡಿ 1 ಇಂಚ್ ಹೇಳಿದ್ದೀನಿ ಮೇಲೆ ಎಲ್ಲ. ಮೇಲೆ 2 ಫ್ಲೋರ್ ಹಂಗೆ ಮಾಡ್ತೀರಲ್ವಾ? 2 ಫ್ಲೋರ್ 12 ಅಡಿ 1 ಇಂಚು, 12 ಅಡಿ 1 ಇಂಚು. ಓಕೆ, ಫ್ಲೋರ್ 2 ಅಂದರೆ ನಾವು ಟೈಲ್ಸ್ ಹಾಕಿದಾಗ ಟೈಲ್ಸಿಂದ ಮೇಲೆ ಸೀಲಿಂಗ್ ಪ್ಲಾಸ್ಟಿಂಗ್ಗೆ 12 ಅಡಿ 1 ಇಂಚು ಬರಬೇಕು. ಸೊ ಅದು ವಾಸ್ತು ಸರ್. ಅದು 12 ಫೀಟ್ ಕಂಪಲ್ಸರಿ. ನೀವು ಮೈಸೂರಲ್ಲಿ ಯಾವ ಹಳೆ ಬಿಲ್ಡಿಂಗ್ ನೋಡಿದ್ರು 15 ಅಡಿ 16 ಅಡಿ 18 ಅಡಿ ಇರ್ತವೆ ಅಲ್ವಾ? ಈಗ ಬಂದಮೇಲೆ ಎಲ್ಲ ಕಮ್ಮಿ ಮಾಡಿಬಿಟ್ಟಿರೋದು. ಸೊ ಹೈಟ್ ಮುಖ್ಯ ತುಂಬ ಮನೆಗೆ. ಸೊ ಹೈಟ್ ತುಂಬ ಇಂಪಾರ್ಟೆಂಟ್ ಅಂತ ಅವರು ತುಂಬ ಫಾಲೋ ಮಾಡ್ತಾರೆ. ನಮ್ಮನ್ನು ಕರೆಯಲ್ಲ, ಅವ್ರು ಕರೆದಾಗ ನಾವು ಬರಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಹಾಂ, ಓಕೆ, ಥ್ಯಾಂಕ್ ಯು ವೆರಿ ಮಚ್.